ರಾಜ್ಯದಲ್ಲಿ ಗೃಹ ರಕ್ಷಕ ದಳ ಸಿಬ್ಬಂದಿಗಳನ್ನು ಸಂಪೂರ್ಣ ಕಡೆಗಣಿಸಲಾಗುತ್ತಿದೆ. ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ನಲ್ಲೂ ಕೂಡ ನಿರೀಕ್ಷೆಗೆ ತಕ್ಕ ಸೌಲಭ್ಯಗಳು ದೊರೆತಿಲ್ಲ ಎಂದು ಕಲಬುರಗಿ ನಗರದ ಗೃಹ ರಕ್ಷಕ ದಳದ ಬಟಾಲಿಯನ್ ಸಾರ್ಜೆಂಟ್ ಬಸವರಾಜ ಹಿರೇಮಠ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಕುರಿತು ಕಲಬುರಗಿ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 27,000 ಗೃಹ ರಕ್ಷಕ ದಳ ಸಿಬ್ಬಂದಿಗಳು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಪೊಲೀಸರ ಸರಿಸಮಾನಾಗಿ ದುಡಿಯುವ ನಮಗೆ ಸೂಕ್ತ ಸೌಲಭ್ಯಗಳು ನೀಡಲು ಸರ್ಕಾರ ಮುಂದೆ ಬರುತ್ತಿಲ್ಲ. ರಾಜ್ಯದ ಯಾವೊಬ್ಬ ಶಾಸಕರು ಕೂಡ ಸಚಿವರು ನಮ್ಮ ಪರವಾಗಿ ಧ್ವನಿಯಲ್ಲೂ ಆಸಕ್ತಿ ತೋರುತ್ತಿಲ್ಲ. ನೆರೆ ರಾಜ್ಯಗಳಲ್ಲಿ ಗೃಹ ರಕ್ಷಕ ದಳ ಸಿಬ್ಬಂದಿಗಳಿಗೆ ಸೂಕ್ತ ಸೌಲಭ್ಯಗಳನ್ನು ಅಲ್ಲಿನ ಸರ್ಕಾರಗಳು ನೀಡಿ ಗೌರವಯುತವಾಗಿ ನೋಡಿಕೊಳ್ಳುತ್ತಿವೆ. ಆದರೆ ರಾಜ್ಯದಲ್ಲಿ ಹಲವು ಬಾರಿ ಸಿಎಂ, ಡಿಸಿಎಂ, ಗೃಹ ಸಚಿವರಿಗೆ ಎಷ್ಟೋ ಬಾರಿ ಮನವಿ ನೀಡಿದರೂ ಕೂಡ ಯಾರೂ ಕ್ಯಾರೆ ಅನ್ನುತ್ತಿಲ್ಲ. ಇನ್ನು ಸಿದ್ದರಾಮಯ್ಯ ಅವರು ಮೊನ್ನೆ ಮಂಡಿಸಿದ ಬಜೆಟ್ನಲ್ಲಿ ಮೃತ ಗೃಹ ರಕ್ಷಕ ದಳ ಸಿಬ್ಬಂದಿ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ಘೋಷಿಸಿದ್ದು ಬಿಟ್ಟರೆ ನಮಗೆ ಬಜೆಟ್ ಅಷ್ಟೊಂದು ತೃಪ್ತಿ ತಂದಿಲ್ಲ ಎಂದು ಅಸಮಾಧಾನ ಹೊರಹಾಕಿದ್ರು. ಕೂಡಲೇ ಸರ್ಕಾರ ಕಾಳಜಿ ವಹಿಸಿ ಗೃಹ ರಕ್ಷಕ ದಳ ಸಿಬ್ಬಂದಿಗಳಿಗೆ ನಿರಂತರ ಕೆಲಸ ನೀಡಬೇಕು, ಸೇವೆಗೆ ತಕ್ಕಂತೆ ಗೌರವಧನ ಹೆಚ್ಚಳ ಮಾಡಬೇಕು, ಉಚಿತ ಬಸ್ ಪಾಸ್ ನೀಡುವುದು ಸೇರಿದಂತೆ ಗೃಹ ರಕ್ಷಕ ದಳ ಸಿಬ್ಬಂದಿಗಳ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದರು. ಸರ, ನಮ್ಮ ಗೃಹ ರಕ್ಷಕರ ಒಂದು ಬೇಡಿಕೆ ಇತ್ತು. ಈಗಾಗಲೇ ನಮ್ಮ ಶ್ರೀರಾಮ್ ಸರ್ ಅಂತ LRF ಅಧ್ಯಕ್ಷರು ಈಗಾಗಲೇ ಬೆಂಗಳೂರು, ಅವ್ರು ತುಮಕೂರದವರು, ಹೈಕೋರ್ಟ್ ವಕೀಲರು, ಈಗಾಗಲೇ ಸಾಕಷ್ಟು ನಮ್ಮ ಎಲ್ಲ ಜಿಲ್ಲೆಯ 27,000 ಪರವಾಗಿ ಜನರ ಪರವಾಗಿ ನಮ್ಮ ಶ್ರೀರಾಮ್ ಸರ್ ಅಂತ ಬೆಂಗಳೂರವರು, ತುಮಕೂರದವರು ಹೈಕೋರ್ಟ್ ವಕೀಲಾಗಿ ಅವ್ರು ಎಲ್ಲ ಗೃಹ ರಕ್ಷಕರ ಬೇಡಿಕೆಗಳನ್ನು ಈಗಾಗಲೇ ಮಾನ್ಯ ಸಚಿವರಿಗೆ, ಮುಖ್ಯಮಂತ್ರಿಗೆ, ಗೃಹ ಸಚಿವರಿಗೆ, ಸಭಾಧ್ಯಕ್ಷರಿಗೆ, ಪ್ರತಿಯೊಬ್ಬರಿಗೆ, ವಿರೋಧ ಪಕ್ಷದ ನಾಯಕರಿಗೆ, ಪ್ರತಿಯೊಬ್ಬರಿಗೂ ಅವ್ರು ಲೆಟರ್ ಮುಟ್ಟಿಸ್ಯಾರ ಸರ್. ಈಗಾಗಲೇ ಆಮೇಲೆ ನಾವು ಬೆಳಗಾವಿ ಅಧಿವೇಶನದಲ್ಲೂ ಈಗಾಗಲೇ ಅವರು ಒಂದು ಚಳವಳಿ ಮಾಡಿ ಆ ಮನವಿ ಪತ್ರ ಸಲ್ಲಿಸ್ಯಾರ ಸರ್ಕಾರಕ್ಕೆ. ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಗೃಹ ರಕ್ಷಕ 365 ದಿವಸಗಳ ಕಾಲ ನಿರಂತರವಾಗಿ ಕರ್ತವ್ಯ ನೀಡಬೇಕು ಹಾಗೂ ಎಲ್ಲ ಇಲಾಖೆಯಲ್ಲಿ ಕರ್ತವ್ಯ ಎಲ್ಲ ಗೃಹ ರಕ್ಷಕರಿಗೂ ಒಂದೇ ಥರದ ಗೌರವಧನವನ್ನು ನೀವು ನೀಡಬೇಕಂತ. ಆಮೇಲೆ ಈಗಾಗಲೇ ಬಜೆಟ್ ಮಂಡನೆ ಮಾಡ್ಯಾರ ಮಾನ್ಯ ಮುಖ್ಯಮಂತ್ರಿಗಳು, ಅದಕ್ಕೆ ನಮಗೇನು ಬೇಜಾರಿಲ್ಲ. ಆದ್ರೆ ಗೃಹ ರಕ್ಷಕರು ಯಾವುದೇ ಕುಂದುಕೊರತೆಗಳಲ್ಲಿ ಆ ಬಜೆಟಲ್ಲಿ ಮಂಡನೆ ಮಾಡಿಲ್ಲ. ಒಂದೇ ನಮ್ಮ ಬೇಡಿಕೆನು ನೀವು ನಮಗೇನು ನಿಮ್ಗೆ ಪರ್ಮಿಟ್ ಮಾಡಂತ ಕೇಳ್ತಾ ಇಲ್ಲ ಸಾಹೇಬರು. ಈಗಾಗಲೇ ನಾವು ಬೆಂಗಳೂರಲ್ಲಿ ಚಳವಳಿಯಾಗಿ ಮನವಿ ಪತ್ರ ಸಲ್ಲಿಸಿವಿ. ನಮ್ಮ ವಿಧಾನಸೌಧದ ಆಡಳಿತ ಕಚೇರಿ ಇರ್ತಕ್ಕಂಥ IAS ಆಫೀಸರ್ ಆಗ್ತಕ್ಕಂಥ ಮೊನ್ನೆ ಮುಖ್ಯಮಂತ್ರಿಯವರ PA ಅಂತ ಅವ್ರ PA ಅಂತ ಪರ್ಸನಲ್ ಅಸಿಸ್ಟೆಂಟ್ ಅಂತ ಕೇಳಿಸಿ ಉಮಾಶಂಕರ್ ಸರ್ನು ನಮ್ಮ ಅಧ್ಯಕ್ಷರು ಶ್ರೀರಾಮ್ ಸರ್ ಭೇಟಿಯಾಗಿ ಯಾವ್ಯಾವ ಏನೇನು ಬೇಕೆಲ್ಲ ಲೆಟರ್ಸ್ಗಳು ಕೊಟ್ಟಿದ್ದಾರೆ. ಆಮೇಲೆ ರವಿಶಂಕರ್ ಅಂದ್ಬಿಟ್ಟು ಅವ್ರಿಗೂ ಸಹ ಭೇಟಿಯಾಗಿ ಮೊನ್ನೆ ಬಂದು ಮನವಿ ಪತ್ರ ಸಲ್ಲಿಸಿ ಹೇಳಿದ್ದಾರೆ. ಆದರೆ ಬರ್ತಕ್ಕಂಥ ನಮ್ಮ ಬಜೆಟಲ್ಲಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಆದರೆ ಆಮೇಲೆ ಏನಾದ್ರು ಇಲ್ಲ, ನಮ್ಮ ಬಜೆಟ್ ಆದಮೇಲೆ ಅವ್ರು ಕಾಣ್ತೀನಿ ಅಂತ ಹೇಳಿದಾರಂತೆ. ಆ ಥರ ಈಗ ನಮ್ಮ ಎಲ್ಲ ಸಾರ್ವಜನಿಕರದ್ದು ಕುಂದುಕೊರತೆ ಕೇಳ್ತಾರೆ. ಈಗ ಆಶಾ ಕಾರ್ಯಕರ್ತರು ಕೇಳಿದ್ದಾರೆ, ಅಂಗನವಾಡಿಯವ್ರು ಕೇಳಿದ್ದಾರೆ, ಆಮೇಲೆ ಪೊಲೀಸರು ಊಟದ ಬೇರೆ ಹೆಚ್ಚಿಗೆ ಮಾಡಿದ್ದಾರೆ. ನಮ್ಮ ಗೃಹ ರಕ್ಷಕ ವೃತ್ತಿ ಏನಪ್ಪ ಅಂದ್ರೆ ನಾವು ನಿಮ್ಗೇನು ಬೇಡಿಕೆಯನ್ನು ಜಾಸ್ತಿ ಇಟ್ಟಿಲ್ಲ, ನಾವು ಖಾಯ ಮಾಡಂತಿಲ್ಲ. ಅದು ಖಾಯ ಮಾಡ್ತಕ್ಕಂಥದ್ದು ಆಗಲ್ಲ. ಈಗಾಗಲ್ಲ 1962ರಲ್ಲಿ ಅದು ಆದೇಶ ಆಗಿದ್ದೇ ಅದೇ. ನಿಮ್ಗೇನು ನಿಷ್ಕಾಮ ಸೇವೆ ಅಂತ ಒಂದು ಹಣೆಗೆ ಪಟ್ಟಿ ಕಟ್ಟಿದ್ದಾರೆ. ಅದಕ್ಕಂತೂ ಯಾರು ಕೆತ್ತಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ರೆ ಕೇಂದ್ರ ಸರ್ಕಾರದವರೇ ಮಾಡಬೇಕು. ಕೇಂದ್ರ ಸರ್ಕಾರದಲ್ಲಿ ಕೂಡ ಈಗಾಗಲೇ ಎಲ್ಲ ರಾಜ್ಯದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಚಳವಳಿ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ರಾಜ್ಯದಲ್ಲಿ ಕೆಲವೊಂದು ಶಾಸಕರು ಅವ್ರವ್ರ ವಿಧಾನಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ ಆಲ್ರೆಡಿ. ಹೋಮ್ ಗಾರ್ಡ್ಸ್ ಬಗ್ಗೆ, ಹೋಮ್ ಗಾರ್ಡ್ಸ್ ಅಂದ್ರೆ ಏನು, ಪೊಲೀಸ್ ಹೆಗಲಿಗೆ ಕೊಟ್ಟು ಅವರು ಕೆಲಸ ಮಾಡ್ತಾರೆ, 24 ಗಂಟೆ ಇದು ಮಾಡ್ತಾರೆ. ಅವ್ರಿನ್ನೂ ಯಾಕೆ ಕೇಳಲ್ಲ ಅಂತ ಸರ್ಕಾರಿಗೆ ಆಲಾಲೆ ವಿರೋಧ ಪಕ್ಷದ ನಾಯಕರೆಲ್ಲ ಮಾತಾಡ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ವಿರೋಧ ಪಕ್ಷದ ನಾಯಕರಾಗಲಿ, ಒಬ್ಬರು ಶಾಸಕರಾಗಲಿ, ಇನ್ನೊಬ್ರು ಯಾರೇ ಸಾರ್ವಜನಿಕರ ಸಂಬಂಧಪಟ್ಟ MLC ಆಗಲಿ ಯಾರು ಇಲ್ಲಿವರೆಗೂ ಗೃಹ ರಕ್ಷಕ ಬಗ್ಗೆ ಕುಂದುಕೊರತೆ ಬಗ್ಗೆ ಇನ್ನೂ ಮಾತಾಡಿದ ವಿಧಾನಸೌಧದಲ್ಲಿ. ಯಾಕಂದ್ರೆ ಗೃಹ ರಕ್ಷಕ ಅನ್ನೋದೇ ಅವ್ರಿಗೆ